ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅತ್ಯಂತ ಸಂದಿಗ್ಧ ಸಂದರ್ಭದಲ್ಲಿ, ಸಂಕೀರ್ಣವಾದಂಥ ಪರಿಸ್ಥಿತಿಯಲ್ಲಿ ನಿನ್ನೆ ಗುರುವಾರ 6ನೇ ತಾರೀಕು ಅಮಿತ್ ಶಾ ಅವರು ಮಂಡಿಸಬೇಕಾದಂಥ FCRA ಬಿಲ್ಲನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೊದಲನೇದಾಗಿ ಯಥಾ ಪ್ರಕಾರ ಬೆಳಗ್ಗೆ ಸಂಸತ್ ಅಧಿವೇಶನ ಶುರುವಾದ ತಕ್ಷಣ ಅದೇ ಹಳೆಯ ವಿಷಯ ಇಟ್ಕೊಂಡು, ಅದೇ ಹಳಸಿದ ತಂಗಳನ್ನವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಪ್ರಿಯಾಂಕಾ ವಾಡ್ರಾನಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಶುರು ಮಾಡಿದರು. ನಿನ್ನೆ ಧೋ ಅಂತ ಮಳೆ ಬೇರೆ ಬರ್ತಾಯಿತ್ತು ದಿಲ್ಲಿಯಲ್ಲಿ. ಯಾವ ರೀತಿ ಮಳೆ ಇತ್ತು ಅಂತಂದರೆ, ಇಡೀ ವರುಣ ಆ ರೀತಿ ಆರ್ಭಟಿಸಿದ ಇತ್ತೀಚಿನ ದಿನಗಳಲ್ಲಿ ದಿಲ್ಲಿಯಲ್ಲಿ ಭಾಳ ಅಪರೂಪ. ಆ ರೀತಿಯದಾದಂಥ ಇಡೀ ಆಕಾಶಕ್ಕೆ ಸ್ಟಿಚ್ ಹಾಕಬೇಕಾದಂಥ ಪರಿಸ್ಥಿತಿ, ಅಷ್ಟು ತೂತುಗಳಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಮಳೆ ಬರ್ತಾಯಿತ್ತು. ಅದರ ಮಧ್ಯೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆಯ ಮಧ್ಯದಲ್ಲಿ ನಿಂತು ಮಾತುಕತೆ ನಡೆಸ್ತಾಯಿದ್ರು ಆಪ್ತವಾಗಿ. ಅದು ಎಲ್ಲ ಚಾನಲ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಿತ್ತರಗೊಂಡ್ತು. ಕೊಡೆಯನ್ನು ಹಿಡ್ಕೊಳ್ಳಾರದೆ ಧೋ ಅಂತ ಬೀಳೋ ಮಳೆಯಲ್ಲಿ ಮಕರ ದ್ವಾರದಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ, ಒಂದು ಕಡೆ ಪ್ರಿಯಾಂಕಾ ವಾಡ್ರಾ. ಯಾವ ಪುರುಷಾರ್ಥಕ್ಕೆ ಆ ರೀತಿ ನಿಂತಿದ್ರೋ, ಯಾಕೆ ಶೆಲ್ಟರ್ಗೆ ಹಿಂದ್ಗಡೆ ಹೋಗಲಿಲ್ವೋ ಗೊತ್ತಾಗಲಿಲ್ಲ. ಇನ್ನು ಅಮಿತ್ ಶಾ ಅವರು ಯಥಾ ಪ್ರಕಾರ ಬೆಳಗ್ಗೆ ಸಂಸತ್ ಭವನಕ್ಕೆ ಬಂದರು. ಬಂದ ತಕ್ಷಣ ತಮ್ಮ ಗೃಹ ಸಚಿವಾಲಯದ ಒಳಗಡೆ ಕೂತ್ಕೊಂಡ ತಕ್ಷಣ ಯಥಾ ಪ್ರಕಾರ ಅವರ ಮೀಟಿಂಗ್ಗಳು ಶುರುವಾದವು. ಇನ್ನೇನು ಅವರು ಮಧ್ಯಾಹ್ನ ಬಿಲ್ಲನ್ನು ಮಂಡಿಸ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. 11 ಗಂಟೆಯಿಂದ 2:30ವರೆಗೂ ಮುಂದೂಡಲಾಗಿತ್ತು. ಓಂ ಪ್ರಕಾಶ್ ಬಿರ್ಲಾ ಅವರು ಸಭೆಯನ್ನು ಮುಂದೂಡಿದ್ರು. ರಾಜ್ಯಸಭೆಯಲ್ಲಿ ನಡೀತಾ ಇತ್ತು ಯಥಾ ಪ್ರಕಾರ. ಅಲ್ಲಿ ಕಿರಣ್ ರಿಜಿಜುಗೂ ಮತ್ತು ಮಲ್ಲಿಕಾರ್ಜುನ ಮೂತ್ಯಾಗೂ ಇನ್ನಿಲ್ಲದ ಹಾಗೆ ಜಂಗಿ ಕುಸ್ತಿ ನಡೀತಾ ಇತ್ತು. ಯಾವ ರೀತಿ ಜಾಡಿಸಿದ್ರು ಕಿರಣ್ ರಿಜಿಜು ಅಂದರೆ, ಮಲ್ಲಿಕಾರ್ಜುನ ಮೂತ್ಯ ಮುಟ್ಟಿ ನೋಡ್ಕೋಬೇಕು ಆ ರೀತಿ ಹೇಳಿದರು. ನಿಮಗೆ ಕೊಡಬೇಕಾದಂಥ ಅವಕಾಶಕ್ಕಿಂತ ಹೆಚ್ಚಿನ ಅವಕಾಶವನ್ನು ಕೊಡಲಾಗಿದ್ದೆ, ಹೇಳಿದ್ದನ್ನೇ ಹೇಳ್ತೀರಿ, ಈ ರೀತಿ ಮಾಡಲಿಕ್ಕೆ ನೀವು ಯಾಕೆ ಬಂದು ರಾಜ್ಯಸಭೆಯಲ್ಲಿ ಸಂಸತ್ನಲ್ಲಿ ಕೂತ್ಕೋತೀರಿ ಅನ್ನುವ ಮಟ್ಟಿಗೆ ಅವ್ರ ಮೇಲೆ ದಾಳಿಯನ್ನು ಮಾಡಲಾಯಿತು. ಈ ಕಡೆ ಅಮಿತ್ ಶಾ ಅವರು ಒಂದು ಸಭೆಯನ್ನು ಕೈಗೊಳ್ತಾರೆ. ಭಾಳ ಮುಖ್ಯವಾದಂಥ ವಿಚಾರ ನೋಡಿ, ಇದು ನಿಮಗೆ ಅರ್ಥ ಆಗಬೇಕಾದ ವಿಚಾರ ಮತ್ತು ಇದನ್ನೆಲ್ಲ ನಾವು ತಿಳ್ಕೋಬೇಕು. ಮೊದಲಾಗಿ ನಮ್ಮಲ್ಲಿ ಜ್ಞಾನ ಇರಬೇಕು. ಇದ್ದಾಗ ನಾವು ತರ್ಕವನ್ನು ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ವ್ಯಕ್ತಿ ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಸ್ಪಷ್ಟತೆ, ನಿಖರತೆ ಇರುತ್ತೆ. ಒಂದಷ್ಟು ಪ್ರಮುಖ ಫಾದರ್ಗಳು ಮತ್ತು ಯಥಾ ಪ್ರಕಾರ ನಿನ್ನೆ ಸಂಸತ್ನಲ್ಲಿ ಅನುಮತಿಯನ್ನು ಪಡೆದು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ. ಭಾಳ ಪ್ರಮುಖವಾದಂಥ ಪಾಸ್ಟರ್ಗಳು, ಫಾದರ್ಗಳು, ಬಿಷಪ್ಗಳು ಎಲ್ಲ ಬಂದಿರ್ತಾರೆ. ಸುಮಾರು 2 ತಾಸು ಮಾತುಕತೆ ನಡೆಯುತ್ತೆ. ಒಂದು ಭಾಳ ದೊಡ್ಡದಾದಂಥ ಕಂಟಕಪ್ರಾಯ ಅಂತ ಎಲ್ಲ ಕ್ರೈಸ್ತರು ಅಂದ್ಕೊಂಡಿರೋದು ಏನಂದರೆ, ನಾವೇನಾದರೂ ಈ ಬಿಲ್ ಪಾಸ್ ಆಗಿಬಿಟ್ರೆ ನಮ್ಮ ಎಲ್ಲ ಆಸ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ FCRA ಲೈಸೆನ್ಸ್ ತೊಗೊಂಡ್ಕೊಂಡ ಮೇಲೆ ಯಾವುದಾದ್ರೂ ಒಂದು ದುಡ್ಡಿನಲ್ಲಿ ವ್ಯತ್ಯಾಸ ಆದರೂ ಕೂಡ ನಮ್ಮ ಎಲ್ಲ ಆಸ್ತಿ ಜಪ್ತಿ ಮಾಡಿಬಿಡ್ತಾರೆ ಅನ್ನುವಂಥ ಭಯ, ಆತಂಕ ಈಗ ಫಾದರ್ಗಳನ್ನು ಕಾಡ್ತಾ ಇದೆ, ಕ್ರೈಸ್ತ ಸಮುದಾಯವನ್ನು ಕಾಡ್ತಾ ಇದೆ. ಅದನ್ನು ನಿವಾರಿಸಲಿಕ್ಕಾಗಿ ಮತ್ತು ಈ ಬಿಲ್ ಪಾಸ್ ಆಗದೇ ಇರುವುದಕ್ಕಾಗಿ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಮಾಡಲಾಯಿತು. ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರವೇ. ಆದರೆ ಇಲ್ಲಿ ಆಗಿರೋದೇನು ಅಂತ ಹೇಳ್ತೇನೆ ನಿಮಗೆ. ಇವು ಬಂದಿದ್ರಲ್ಲ, ಇವರು ಬಂದವರು ಮಾಡಿರೋ ಕೆಲಸ ಏನು ಅಂತ ಮೊದಲೇ ತಿಳ್ಕೊಬೇಕಲ್ಲ. ಅದಾದ ಮೇಲೆ ಯಾಕೆ ಇದು ರೀತಿಯಾದಂಥ ಬಿಗಿ ತರಲಾಯಿತು ಅಂತ. 2010ರಲ್ಲಿಯೇ ಈ FCRA ಕೂಡ ಇಷ್ಟೇ ನಿರ್ಬಂಧಿತವಾದ, ಇಷ್ಟೇ ಷರತ್ತುಗಳು ಇದ್ದಂಥದ್ದಿತ್ತು. ಆ ಸಂದರ್ಭದಲ್ಲಿ ಕೂಡ NGOಗಳು FCRA ಕಾನೂನನ್ನು ಮೀರಿ ಮತಾಂತರಕ್ಕೆ ದುಡ್ಡನ್ನು ಪಂಪ್ ಮಾಡ್ತಾಯಿದ್ವು. ಭಾರತ ದೇಶದ ಅಭಿವೃದ್ಧಿಯ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ವು. ಕ್ರೈಸ್ತ ಸಮುದಾಯ, ಚರ್ಚ್ ಮಿಷನರಿಗಳು ಪರಿಸರವಾದದ ಹೆಸರಿನಲ್ಲಿ ಗಲಾಟೆ ಮಾಡ್ತಾಯಿದ್ರು. ಇದೆಲ್ಲವನ್ನು ನೋಡಿ ಸೋನಿಯಾ ಗಾಂಧಿ ಸರ್ಕಾರ NGOಗಳಿಂದ ನಮಗೆ ಭಾಳ ತೊಂದರೆ ಆಗ್ತಾ ಇದೆ, ಅದರಿಂದಾಗಿ ಕುಳಂ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೀಗೆ ವಿದೇಶದಿಂದ ಹರಿದು ಬರುವ ಫಂಡಿನ ಮೇಲೆ ನಾವು ನಿಗಾ ಇಡಬೇಕು ಅಂತ ಸಂಸತ್ತಿನಲ್ಲಿ ಚರ್ಚೆಯ ಸಂದರ್ಭದಲ್ಲಿ, ಕಲಾಪದಲ್ಲಿ ಹೇಳಿದಂಥ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಅಂದರೆ ಆವಾಗ ಕೂಡ ಇದೇ ರೀತಿ ವಿದೇಶಿ ಫಂಡುಗಳು ಬಂದು ಭಾರತದಲ್ಲಿ ಯಾವುದೇ ಕೆಲಸ ಆಗಲಾರದ ಹಾಗೆ ನಿರಂತರವಾದ ಪ್ರಯತ್ನ ನಡೆದಿದೆ. ಅದರ ತಾರ್ಕಿಕ ಅಂತ್ಯಕ್ಕೆ ಈಗ ಅಮಿತ್ ಶಾ ಈ ರೀತಿಯದಾದಂಥ ಒಂದು ದೊಡ್ಡದಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಒಂದು 4-5 ಪ್ರಾಜೆಕ್ಟ್ ಹೇಳ್ತೇನೆ, ಆಮೇಲೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ. ಮೊದಲೇದಾಗಿ ಕುಡಂಕಳಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಅಂತ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ. ಇದು ಕುಟ್ಟಿಕುರನ್ ಚರ್ಚು ಇದನ್ನು ಮಾಡಬಾರ್ದು ಅಂತ ಇನ್ನಿಲ್ಲದ ಹಾಗೆ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಶುರು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಬಾರ್ದು, ಇದರಿಂದ ಪ್ರಕೃತಿ ವಿಕೋಪ ಆಗುತ್ತೆ, ನಾವು ಇಂಥ ರಿಯಾಕ್ಟರ್ ಮಾಡಲಿಕ್ಕೆ ಇಲ್ಲಿ ಬಿಡೋದಿಲ್ಲ, ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಟುಟ್ಟಿಕುರನ್ನ ಚರ್ಚು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇದರ ಹಿಂದೆ ಕಾರಣ ಏನು? ಯಾಕೆಂದರೆ ಈ ಪ್ರಾಜೆಕ್ಟ್ ಏನಿದೆ
ಕುಡಂಕುಳಂ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಏನಿದೆ ಇದು ರಷ್ಯಾದ ಸಹಯೋಗದೊಂದಿಗೆ ಭಾರತ ಮಾಡ್ತಾ ಬರುವಂಥ ಪ್ಲ್ಯಾಂಟ್ ಆಗಿತ್ತು. ಇದು ಆಗಬಾರದು ಅಂತ ಅಮೆರಿಕ ಫಂಡ್ ಮಾಡುತ್ತೆ ಟುಟಿಕರೋನ್ ಚರ್ಚ್ಗೆ. ಅವರು ನಿರಂತರವಾಗಿ ಇದನ್ನು ಜನರಿಗೆ ದುಡ್ಡನ್ನು ಹಂಚ್ತಾರೆ, ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಪ್ರಾಜೆಕ್ಟು ನಡೆಯಲಾರದ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ತಳ್ಳುವಂಥ ಪ್ರಯತ್ನವನ್ನು ಮಾಡಿಸ್ತಾರೆ. ಕ್ರೈಸ್ತ ಸಮುದಾಯ ಮಾಡಿದೆ, ಮೊದಲೇ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಮುಂಬೈನಲ್ಲಿ ಪಕ್ಕದಲ್ಲೇ ನೋಡೋಣ, ಸೇವ್ ಆರೆ ಪ್ರಾಜೆಕ್ಟ್ ಅಂತ ಶುರು ಮಾಡಿದೆ. ಸೇವ್ ಆರೆ ಅಂದರೆ ಏನಂದ್ರೆ, ಆರೆ ಅನ್ನುವಂಥ ಅರಣ್ಯ ಪ್ರದೇಶವನ್ನು ನೀವು ಇಷ್ಟು ಹಾಳು ಮಾಡಿ, ಪ್ರಕೃತಿಯನ್ನು ಹಾಳು ಮಾಡಿ ಮೆಟ್ರೋ ಟ್ರೈನ್ ತರ್ತಾ ಇದ್ದೀರಾ, ನಾವು ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಅಂತ ಕ್ಯಾಥೋಲಿಕ್ ಸಭಾ ಮತ್ತು ಮುಂಬೈನಲ್ಲಿರುವಂಥ ಕಾನ್ವೆಂಟ್ ಸ್ಕೂಲ್ಗಳೇನಿದ್ದಾವೆ ಅವರು ಪಾಲಕರಿಂದ ದುಡ್ಡನ್ನು ದೇಣಿಗೆ ಪಡಿತಾರೆ. ಲಕ್ಷಾಂತರ ರೂಪಾಯಿಯನ್ನು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ಮಕ್ಕಳಿಂದ ಪೋಷಕರ ಮೂಲಕ ದುಡ್ಡನ್ನು ತರಿಸ್ಕೋತಾರೆ. ತಲಾ 5,000 ಕೊಡಬೇಕು, 10,000 ಕೊಡಬೇಕು. ಭಾಳ ದೊಡ್ಡದಾದಂಥ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಮುಂಬೈಯನ್ನು ಉಳಿಸ್ತಾ ಇದ್ದೀವಿ, ಪ್ರಕೃತಿಯನ್ನು ಉಳಿಸ್ತಾ ಇದ್ದೀವಿ, ಅರಣ್ಯವನ್ನು ಉಳಿಸ್ತಾ ಇದ್ದೀವಿ, ಪ್ರಕೃತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು ಅಂತ ಕತೆ ಕಟ್ಟಿ ದುಡ್ಡನ್ನು ತರಿಸ್ಕೊಂಡು ಮುಂಬೈನಲ್ಲಿ ಮೆಟ್ರೋ ಟ್ರೈನ್ ಬರಲಾರ್ದ ಹಾಗೆ ನಿರಂತರವಾಗಿ ಪ್ರಯತ್ನ ಮಾಡಲಾಗುತ್ತೆ. ಇದ್ರ ಕುರಿತು ಮುಂಬೈ ಮಿರರ್ ಪತ್ರಿಕೆ ವರದಿಯನ್ನು ಕೂಡ ಮಾಡಿದೆ. ಪಾಲಕರ ಮೇಲೆ ಇನ್ನಿಲ್ಲದ ಹಾಗೆ ದಬಾವಣೆ ಹಾಕಿ ದುಡ್ಡನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಇವರು ಅಂತ ಮುಂಬೈ ಮಿರರ್ ರಿಪೋರ್ಟ್ ಮಾಡುತ್ತೆ. ಆ ಪ್ರಾಜೆಕ್ಟ್ ನಿಂತು ಹೋಗ್ಬಿಡುತ್ತೆ. ಕೊನೆಗೆ ಈಗ ಯಾವಾಗ ಫಡ್ನವೀಸ್ ಸರ್ಕಾರ ಬರುತ್ತೋ ಬಂದ ಸಂದರ್ಭದಲ್ಲಿ ಮತ್ತೆ ಮೆಟ್ರೋ ಟ್ರೈನಿಗೆ ಚಾಲನೆಯನ್ನು ಕೊಡಲಾಗುತ್ತೆ. ಇದು ಯಾಕೆ ಅಡ್ಡ ಬಂದರೆ ಇದಕ್ಕೆ? ಯಾಕೆಂದರೆ ಜಪಾನದ ಸಹಯೋಗದೊಂದಿಗೆ ಇಟ್ ವಾಸ್ ಅ ಬೈಲ್ಯಾಟ್ರಲ್ ಪ್ರಾಜೆಕ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜಪಾನ್, ಎರಡು ದೇಶಗಳ ಮಧ್ಯೆ ಇದ್ದಂಥ ಜಂಟಿ ಯೋಜನೆ ಇದು. ಈ ಯೋಜನೆ ಆಗಬಾರದು, ಸ್ಥಗಿತಗೊಳಿಸಬೇಕು ಅಂತ ಇದಕ್ಕೆ ಫಂಡಿಂಗ್ ಮಾಡಲಾಗುತ್ತೆ. ವಿದೇಶದ ಫಂಡ್ ಬರುತ್ತೆ, ಇದನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಸ್ಥಿತಿ ಬಂದ್ಬಿಡುತ್ತೆ. ನೋಡಿ, ವಿದೇಶದ ಫಂಡ್ ಮೂಲಕ ಜೊತೆಗೆ ಇಲ್ಲಿರುವಂಥ ಕ್ರೈಸ್ತ ಸಮುದಾಯದ ಸ್ಕೂಲ್ಗಳ ಮೂಲಕ ಈ ಕ್ಯಾಥೋಲಿಕ್ ಸಭಾ ಎನ್ನುವಂಥ ಸಂಘಟನೆ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿ ಈ ಟ್ರೈನ್ ಬರಲಾರ್ದಂಗೆ ನೋಡ್ಕೋತಾರೆ. ಇನ್ನು ಕುಡಂಕುಳಂ ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ 3 ಚರ್ಚಿನ FCRA ಲೈಸೆನ್ಸನ್ನು ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ರದ್ದು ಮಾಡಿದೆ. ಸ್ವತಃ ಸೋನಿಯಾ ಗಾಂಧಿ ಇದನ್ನು ರದ್ದು ಮಾಡಿಸಿದ್ದಾರೆ. ಅಲ್ಲಿಗೆ ಇದು ಎಷ್ಟು ಅಪಾಯಕಾರಿಯಾದಂಥ ವ್ಯವಸ್ಥೆ ಇತ್ತು ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಈ ದೇಶದಲ್ಲಿ 4 ಲ್ಯಾಂಡ್ ಬ್ಯಾಂಕ್ಗಳಿದ್ದಾವೆ. ಒಂದು ನಮ್ಮ ಸೈನ್ಯದ್ದು ಅತಿ ಹೆಚ್ಚು ಲ್ಯಾಂಡ್ ಬ್ಯಾಂಕ್ ಇರುವಂಥ ವ್ಯವಸ್ಥೆ, ಅದು ಬೇಕೇ ಬೇಕಾದಂಥದ್ದು. 2ನೇದ್ದು ರೈಲ್ವೆ, 3ನೇದ್ದು ವಕಫ್ ಬೋರ್ಡ್ನವ್ರದ್ದು, 4ನೇದ್ದು ಈ ಕ್ರಿಶ್ಚಿಯನ್ ಮಿಷನರಿಗಳದ್ದು. ಇವರು ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ತಮ್ಮ ಆಸ್ಪತ್ರೆ ಹೆಸರಿನಲ್ಲಿ, ಸ್ಕೂಲ್ಗಳ ಹೆಸರಿನಲ್ಲಿ, ಚರ್ಚ್ಗಳ ಹೆಸರಿನಲ್ಲಿ, ಸಮುದಾಯ ಭವನದ ಹೆಸರಿನಲ್ಲಿ ಎಲ್ಲಿ ಬೇಕಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಯಾರಾದರೂ ನಿಯಂತ್ರಣಕ್ಕೆ ಬರ್ತೀವಿ, ಅಮಿತ್ ಶಾ ಬಂದು ನಾವಿದನ್ನು ನೀವು ತಪ್ಪು ಮಾಡಿದ್ರಿಂದ ನಾವು ಜಪ್ತಿ ಮಾಡ್ಕೋತೀವಿ ಅಂದ್ಕೊಳ್ಳಿ, ಈ ರೀತಿಯಾದಂಥ ಆ ಕಡೆ ಅಮೇರಿಕಾ, ಈ ಕಡೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸು ಎಲ್ಲರೂ ಏಕಕಾಲಕ್ಕೆ ದಬಾವಣೆ ತಂದು ಭಾರತದಲ್ಲಿ ಆಗಲಾರ್ದಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. 3ನೇದ್ದು ಡೀಪ್ ವಾಟರ್ ಪ್ರಾಜೆಕ್ಟ್ ಮಾಡಬೇಕು ಅಂತ, ಪೋರ್ಟ್ ಮಾಡಬೇಕು ಅಂತ ಕನ್ಯಾಕುಮಾರಿಯಲ್ಲಿ NDM ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಅಂಥೇಳಿ. ಇದು ಆಗಲಾರ್ದಾಗೆ ಕ್ರಿಶ್ಚಿಯನ್ ಪ್ರೀಸ್ಟು ಗ್ಯಾಸ್ಪರ್ ರಾಜ್ ಅನ್ನೋನು ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾನೆ. ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಡೀಪ್ ವಾಟರ್ ಪೋರ್ಟ್ ಆಗಬಾರ್ದು ಅಂತ. ನೋಡಿ, ಡೀಪ್ ವಾಟರ್ ಪೋರ್ಟ್ ಆಗುವುದರಿಂದ ಸಾಗಾಣಿಕೆ ಎಷ್ಟು ಸುಲಭ ಆಗತ್ತೆ ಅನ್ನೋದನ್ನು ನೀವು ಎಲ್ಲಾದರೂ ಗೂಗಲಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆದರೆ ಇದು ಭಾಳ ದೊಡ್ಡ ಮಟ್ಟದ ಅಪಾಯ ನಮಗೆ ಅಂಥೇಳಿ ಈತ ಗಲಾಟೆಯನ್ನು ಮಾಡಿಸಿ ಅದು ಮುಂದೂಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನು ಕೇರಳದ ವಿಜಿಂಗಮ್ ಪೋರ್ಟು, ಅದಕ್ಕೆ ಲ್ಯಾಟಿನ್ ಕ್ಯಾಥೋಲಿಕ್ ಚರ್ಚು ನಿರಂತರವಾಗಿ ಇದು ಆಗಲಾರ್ದ ಹಾಗೆ ಪ್ರಯತ್ನ ಮಾಡುತ್ತೆ. ಮುಂದೆ ಈಗ ಅದನ್ನು ಅದಾನಿಯವರು ಅದನ್ನು ಟೇಕ್ ಓವರ್ ಮಾಡಿದ್ದಾರೆ. ಇದು ಬಿಟ್ಟರೆ ಕೇರಳದಲ್ಲಿ ಕೊಚ್ಚಿನ್ನಲ್ಲಿ ಈ ಸಿಲ್ವರ್ ಲೈನ್ ಅಂತೆ, ಲೈನ್ ಅಂತ ಹೇಳ್ತಾರೆ, ಕೇರಳ ಲೈನ್ ಅಂತ ಟ್ರೈನ್ ಪ್ರಾಜೆಕ್ಟ್, ಮೆಟ್ರೋ ಪ್ರಾಜೆಕ್ಟ್, ಅದಕ್ಕೆ ಅಲ್ಲಿಯ ಕ್ಯಾಥೋಲಿಕ್ ಚರ್ಚು ಅಡ್ಡ ಬರುತ್ತೆ. ಇದು ಆಗಲಾರ್ದ ಹಾಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಇನ್ನು ಬೆಂಗಳೂರು ಮೆಟ್ರೋಗೆ ಆಲ್ ಸೇಂಟ್ ಚರ್ಚ್ಗಳು ಸೇರಿ ಈ ಬೆಂಗಳೂರು ಮೆಟ್ರೋ ಆಗಬಾರ್ದು ಅಂತ ಅವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದರು. ಜೊತೆಗೆ ಜಾರ್ಖಂಡ್ನಲ್ಲಿ ಕೋಲ್ ಮೈನಿಂಗ್, ಫಾದರ್ ವಿನ್ಸೆಂಟ್ ಅನ್ನೋನು 2020ರಲ್ಲಿ ಕೋಲ್ ಮೈನಿಂಗ್ ವಿರುದ್ಧ ಹೋರಾಟ ಮಾಡಿ ಪ್ರಕೃತಿ ವಿಕೋಪ ನಡೆಯುತ್ತಿದ್ದರಿಂದ ಪರಿಸರ ಹಾಳಾಗತ್ತೆ ಅಂತ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಾರದ ಹಾಗೆ ವಿದೇಶಿ ಫಂಡ್ಗಳನ್ನು ತೆಗೆದುಕೊಂಡು ಇವರು ಈ ದೇಶದಲ್ಲಿ ಭಾಳ ದೊಡ್ಡದಾದಂಥ ತಾವು ಶಾಂತಿಪರರು, ಯೇಸು ದಯಾಮಯ ಅಂತ ಹೇಳ್ತಾ, ನಾವು ಯೇಸುವಿನ ಮಕ್ಕಳು, ದಯಾಮಯನಾದ ತಂದೆಯೇ ಅಂತ ಇವರು ಪ್ರಾರ್ಥನೆಯನ್ನು ಮಾಡ್ತಾ ಈ ರೀತಿ ಷಡ್ಯಂತ್ರ ಮಾಡ್ತಾರೆ. ಹೇಗೆ ವಕಫ್ನಿಂದ ಇಡೀ ದೇಶದ ಎಲ್ಲ ಆಸ್ತಿಯನ್ನು ಹೊಡ್ಕೊಳ್ಳೋ ಕೆಲಸ ಆಗಿತ್ತೋ ಅದಕ್ಕಿಂತ ದೊಡ್ಡದಾದಂಥ ಷಡ್ಯಂತ್ರ ಈ ಚರ್ಚ್ಗಳು ಮಾಡ್ತಾ ಇದ್ವು. ಅದರ ವಿರುದ್ಧವಾಗಿ ಅಸ್ತ್ರವನ್ನು ಬೀಸಿದ್ದು ಅಮಿತ್ ಶಾ. ಈಗ ಇದು ಆಗಲಾರದ ಹಾಗೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ನಿನ್ನೆ ಇದನ್ನು ಮಂಡಿಸುವುದು ಖಚಿತ ಆಗಿಬಿಟ್ಟಿತ್ತು ಮಧ್ಯಾಹ್ನ. ಅಷ್ಟರಲ್ಲಿ ಇವರು ಬಂದು ಸಭೆಯನ್ನು ಮಾಡಿ ಅದು ಒಂದು ಪಾಯಿಂಟನ್ನು ತೆಗೆದುಬಿಡಿ, ನಮ್ಮ ಆಸ್ತಿಯನ್ನು ಜಪ್ತು ಮಾಡಲ್ಲ ಅಂತ ಹೇಳಿ ಮೃದು ಧೋರಣೆಯನ್ನು ತಳೆದ್ರೆ ನಾವು ಅದರಿಂದ ಸಂತೃಪ್ತಿ ಆಗ್ತೀವಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ. ಈಗ ಎಲ್ಲ ಚಾನಲ್ಗಳು
ನಿನ್ನೆ ರಾತ್ರಿ 10 ಗಂಟೆ ಮೇಲೆ ಎಲ್ಲ ಚಾನಲ್ಗಳು ಬಿತ್ತರಿಸ್ತಾ ಇರೋದು ಅಂದರೆ ಇವತ್ತು ಹೇಗೆ ಆರ್ಟಿಕಲ್ 370 ಆಗಸ್ಟ್ 5, 2019 ಆದಂಥ ಆರ್ಟಿಕಲ್ 70 ಅಬ್ರೋಗೇಷನ್ ಆಯ್ತಲ್ಲ, ಆವಾಗ ಒಂದು ಹೊಸ ತಂತ್ರಗಾರಿಕೆಯನ್ನು ಅಮಿತ್ ಶಾ ಮಾಡಿದರು. ಏನು, ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಿಬಿಟ್ರು. ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ ಅಮಿತ್ ಶಾಗೆ. ಆ ಸಂದರ್ಭದಲ್ಲಿ ಓಲೈಸಿ ಪ್ರಯತ್ನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಅಲ್ಪಸಂಖ್ಯಾಕವಾದಂಥ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಕೊಂಡ್ಬಿಡತ್ತೆ. ಪಾಸ್ ಮಾಡ್ಕೊಂಡಾದ್ಮೇಲೆ ಲೋಕಸಭೆಯಲ್ಲಿ ತಂದು ತನ್ನ ಬಿಲ್ಲನ್ನು ಪಾಸ್ ಮಾಡಿಸ್ಕೊಂಡು ಆರ್ಟಿಕಲ್ 370 ರದ್ದು ಮಾಡಿಬಿಡುತ್ತೆ. ಅತ್ಯಂತ ವಿಫಲಗೊಳಿಸುವಂಥ, ಅತ್ಯಂತ ಪ್ರಳಯ ಸದೃಶ ಆಗಬಹುದಾದಂಥ, ಅರಾಜಕತೆ ಸೃಷ್ಟಿ ಆಗಬಹುದಾದಂಥ ಆರ್ಟಿಕಲ್ 370 ರದ್ದು ಮಾಡುವಂಥ ಕೆಲಸ ಅದು. ಏಕೆಂದರೆ ಇಡೀ ಕಾಶ್ಮೀರದ ಜನರಿಗೆ ನಿಮ್ಮ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಇವರು ಅಂತ ಎಲ್ಲ ರಾಜಕಾರಣಿಗಳು ಬೀದಿಗೆ ಇಳಿದ್ಬಿಟ್ಟಿದ್ರೆ ಕಾಶ್ಮೀರದಲ್ಲಿರುವಂಥ ಅಪ್ಪರ್ ಪಾರ್ಟ್ ಏನು ಇರಲ್ಲ, ಅವರಿಗೆ ತಲೆ ಉಪಯೋಗಿಸೋ ಪ್ರಶ್ನೆ ಇಲ್ಲ. ಎಲ್ಲ ಸೇರಿ ಬೀದಿಗೆ ಇಳಿದ್ಬಿಟ್ರೆ ದೊಡ್ಡದಾದಂಥ ದಂಗೆ ಆಗುವ ಸಂಭವ ಇತ್ತು. ಅದನ್ನು ಸಂಪೂರ್ಣವಾಗಿ ಕರ್ಟೇಲ್ ಮಾಡಿ, ಅದು ಆಗಲಾರದ ಹಾಗೆ ಮಾಡಿ, ಎಲ್ಲರನ್ನೂ ಗೃಹ ಬಂಧನದಲ್ಲಿಟ್ಟು ಅಮಿತ್ ಶಾ ಪಾಸ್ ಮಾಡಿಸಿದ್ದು ಆರ್ಟಿಕಲ್ 370 ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಏಕೆಂದರೆ ಈ ದೇಶದ ಮುಸಲ್ಮಾನರು ನಿಮ್ಮ ಅಸಲಿ ಆಸ್ತಿಯನ್ನು ಸರ್ಕಾರ ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ, ನಿಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ದಂಗೆ ಎಬ್ಬಿಸಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚಿಸುವ ಎಲ್ಲ ಸಾಧ್ಯತೆ ಇದ್ದದ್ದನ್ನು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಪಾಸ್ ಮಾಡಿಸಿದ್ದು ಇದೇ ಅಮಿತ್ ಶಾ. ಇವತ್ತು ಬಹುಶಃ ರಾಜ್ಯಸಭೆಯಲ್ಲಿ FCRA ಬಿಲ್ಲನ್ನು ಇವತ್ತು ಮೊದಲು ಇಡಲಾಗತ್ತೆ, ಅದಾದಮೇಲೆ ಲೋಕಸಭೆಗೆ ಬರುತ್ತೆ. ಇನ್ನೊಂದು ಬೆಳವಣಿಗೆ ಆಗಿದೆ ಏನಪ್ಪ, 16ರಿಂದ 18ರವರೆಗೂ 3 ದಿವಸ ವಿಶೇಷ ಅಧಿವೇಶನ ಕರಿಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅದು ನಿನ್ನೆ ಎಲ್ಲ ಸುದ್ದಿಗಳು ಎಲ್ಲ ಕಡೆ ಮಾಡಿದರು. ಈಗ ಸ್ಪಷ್ಟಪಡಿಸಿದೆ ಸರ್ಕಾರ, ನಾವು ಯಾವುದೇ ಮತ್ತೊಂದು ವಿಶೇಷ ಅಧಿವೇಶನ ಕರೆಯೋದಿಲ್ಲ. ಆಗಸ್ಟ್ 13ರ ಒಳಗೆ ನಮ್ಮ ಯಾವ ಬಿಲ್ಗಳಿದೆ ಅದನ್ನು ಪಾಸ್ ಮಾಡಿಸುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಏನಾಗತ್ತೆ ಇವತ್ತಿನ ಬೆಳವಣಿಗೆಯನ್ನು ನೋಡಿ ಮಧ್ಯಾಹ್ನ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ಹೇಳಿ. ತುಂಬ ಅಧ್ಯಯನ ಮಾಡಿ ನೋಟ್ಸ್ ಮಾಡಿಕೊಂಡು ತುಂಬ ಏಕಾಗ್ರತೆಯಿಂದ ವಿದ್ಯಾರ್ಥಿಯ ಥರ ಮಾಡಿದಂಥ ಸಂಚಿಕೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನಮಸ್ಕಾರ.